ದರ್ಶನ್ ವಿರುದ್ಧದ ಕೊಲೆ ಕೇಸ್ನ ಹಲವು ಸಂಗತಿಗಳನ್ನ ನೀವು ನೋಡ್ತಾ ಇದ್ದೀರಾ. ಒಬ್ಬೊಬ್ಬರ ಸ್ವಇಚ್ಛಾ ಹೇಳಿಕೆಗಳು ಕೂಡ ಈ ಪ್ರಕರಣದಲ್ಲಿ ಏನೇನಾಗಿತ್ತು ಅನ್ನುವಂತ ಇಂಚಿಂಚು ಮಾಹಿತಿಯನ್ನ ಹೊರಗೆಡುತ್ತಾ ಇದೆ. ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ನೀವು ಆಲ್ರೆಡಿ ಟಿವಿ9 ನಲ್ಲಿ ಗಮನಿಸಿದ್ದೀರಾ. ರೇಣುಕಾಸ್ವಾಮಿ ಹತ್ಯೆಯ ಇಂಚಿಂಚು ಮಾಹಿತಿಯನ್ನ ದರ್ಶನ್ ನೀಡಿದ್ದಾರೆ. ಕಿಡ್ನಾಪ್ ಆದಂತ ಹಂತದಿಂದ ಹಿಡಿದು ಸ್ಟೋನಿ ಬ್ರೂಕ್ಸ್ ಹೋಟೆಲ್ನಲ್ಲಿ ಹೇಗೆ ಸಂಚನ್ನ ರೂಪಿಸಿದ್ರು, ದರ್ಶನ್ಗೆ ಹೇಗೆ ಮಾಹಿತಿ ಸಿಕ್ತು, ಅದಾದ ನಂತರದಲ್ಲಿ ದರ್ಶನ್ ಪವಿತ್ರ ಗೌಡ ಅವರನ್ನ ಕರ್ಕೊಂಡು ಶೆಡ್ಗೆ ಹೋಗಿದ್ದು, ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಮನಸ್ಸೋ ಇಚ್ಛೆ ಥಳಿಸಿದ್ದು, ಅದಾದ ನಂತರದಲ್ಲಿ ರೇಣುಕಾಸ್ವಾಮಿಯ ಹತ್ಯೆ ಆದಂಥದ್ದು, ಆ ಮಾಹಿತಿ ದರ್ಶನ್ಗೆ ಗೊತ್ತಾಗಿದ್ದು. ಈ ಒಟ್ಟು ಪ್ರಕರಣವನ್ನ ಮುಚ್ಚಾಕೋದಕ್ಕೆ ದರ್ಶನ್ ಹಣದ ವ್ಯವಸ್ಥೆ ಮಾಡಿದ್ದು ಸುಮಾರು 38 ಲಕ್ಷದಷ್ಟು ಹಣ. ಆ ಹಣ ಎಲ್ಲಿಂದ ಬಂತು, ಏನು ಎತ್ತ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟೆ ಅನ್ನುವಂಥ ಮಾಹಿತಿ. ಅದಾದ ನಂತರದಲ್ಲಿ ಪ್ರಕರಣದಲ್ಲಿ ಸಿಕ್ಕಾಕೊಳ್ತೀವಿ ಅನ್ನುವಂಥ ಭಯ ಎಲ್ಲಿಂದ ಶುರುವಾಯಿತು. ಹಾಗೆ ರ್ಯಾಡಿನ್ಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಇದ್ದಂಥ ಸಂದರ್ಭದಲ್ಲಿ ಹೇಗೆ ಅವರನ್ನು ವಶಕ್ಕೆ ಪಡೆದು ಕರ್ಕೊಂಡ್ಬಂದ್ರು. ಸೊ ಈ ತರನಂತ ಎಲ್ಲ ಡೀಟೇಲ್ಸ್ ಅನ್ನ ಹೊಂದಿರುವಂಥ ಚಾರ್ಜ್ ಶೀಟ್ ನ ಸಂಗತಿಗಳನ್ನ ನೀವೀಗ ಆಲ್ರೆಡಿ ಗಮನಿಸಿದ್ದೀರಾ. ಅದರ ಜೊತೆಗೇನೆ ಪವಿತ್ರ ಗೌಡ ಅವರ ಸ್ವಇಚ್ಛಾ ಹೇಳಿಕೆಯೂ ಕೂಡ ಇಲ್ಲಿ ಬಹಳ ಅತಿ ಮುಖ್ಯ ಆಗಿದೆ ಈ ಒಟ್ಟು ಪ್ರಕರಣದಲ್ಲಿ. ಅಗೈನ್ ಇನ್ನೊಂದು ಸಂಗತಿ ಅಂತ ಅಂದ್ರೆ ಪವನ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಯಾಕೆ ಅಂತ ಅಂದ್ರೆ ಈ ಒಟ್ಟು ಪ್ರಕರಣದಲ್ಲಿ ರೇಣುಕಾಸ್ವಾಮಿಯನ್ನ ಪತ್ತೆ ಹಚ್ಚಿದ್ದು ಗೌತಮ್ ಅನ್ನುವಂತ ಹೆಸರಿನಲ್ಲಿ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದ, ಆತನನ್ನ ರೇಣುಕಾಸ್ವಾಮಿ ಅಂತೇಳಿ ಪತ್ತೆ ಹಚ್ಚಿದ್ದು, ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದು, ಅದನ್ನೇನೋ ದೊಡ್ಡ ಸಾಧನೆ ರೀತಿಯಾಗಿ ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ಬಳಿ ಬಿಂಬಿಸಿ ಆತನನ್ನ ಹೊಡೆಯುವಂತ ನಿಟ್ಟಿನಲ್ಲಿ ಅವರನ್ನ ಪ್ರಚೋದಿಸಿದ್ದು, ಈ ತರಣ ಅಂತ ಹಲವು ಸಂಗತಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಹಾಗಿದ್ರೆ ದರ್ಶನ್ ವಿರುದ್ಧ ಈಗಾಗಲೇ ದರ್ಶನ್ ಅಂಡ್ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇವತ್ತು ಚಾರ್ಜ್ ಶೀಟ್ನ ಒಂದಷ್ಟು ಅಂಶಗಳು ಕೂಡ ರಿವೀಲ್ ಆಗಿದೆ. ಅದರಲ್ಲೂ ದರ್ಶನ್ರ ಸ್ವಇಚ್ಛಾ ಹೇಳಿಕೆಯ ಮಾಹಿತಿಗಳು ಬೆಚ್ಚಿ ಬೀಳಿಸುವಂತಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ರೇಣುಕಾ ಕೊಲೆ ಬಯಲಾಯಿತು ಚಾರ್ಜ್ ಶೀಟ್ನಲ್ಲಿನ ಗುಟ್ಟು. ದರ್ಶನ್ ಹೇಳಿಕೆಗಳ ದಾಖಲು ಬೆಚ್ಚಿ ಬೀಳಿಸುವಂತಿದೆ ಕಹಾನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿತಿರೋ ನಟ ದರ್ಶನ್ ಕುಕೃತ್ಯ ಇದೀಗ ಬಹಿರಂಗವಾಗಿದೆ. ಚಾರ್ಜ್ ಶೀಟ್ನಲ್ಲಿ ದಾಸ ಪಟ್ಟಣಗೆರೆ ಶೆಡ್ನಲ್ಲಿ ತಾನು ಏನೆಲ್ಲ ಮಾಡಿದ್ದ ಅನ್ನೋದನ್ನ ಇಂಚಿಂಚಾಗಿ ಹೇಳಿದ್ದಾನೆ. ಹಾಗಾದ್ರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದಂತೆ ದರ್ಶನ್ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಅಂತೀರಾ? ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ದಿನಾಂಕ 8/6/2024 ಮಧ್ಯಾಹ್ನ ಸುಮಾರು 12:30ಕ್ಕೆ ನಾನು ನಮ್ಮ ಮನೆಗೆ ಬಂದಿದ್ದ ಪ್ರದೋಷ್ ನಾಗರಾಜ್ ಜೊತೆ ರಾಜರಾಜೇಶ್ವರಿ ನಗರದಲ್ಲಿರುವ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲಿ ಆಗಲೇ ಮಾಲೀಕರಾದ ವಿನಯ್, ಯಶಸ್, ಸೂರ್ಯ ಇದ್ರು. ನಾನು ಹೋದ ನಂತರ ಚಿತ್ರರಂಗದ ಚಿಕ್ಕಣ್ಣ ಸಹ ಬಂದ್ರು. ನಾವುಗಳು ಅಲ್ಲಿಯೇ ಮಧ್ಯಾಹ್ನ ಊಟ ಮುಗಿಸಿ ಟೇಬಲ್ಗಳ ಬಳಿ ಕುಳಿತು ಮಾತನಾಡ್ತಿದ್ವಿ. ಮಧ್ಯಾಹ್ನ ಸುಮಾರು 3 ಗಂಟೆಯಲ್ಲಿ ಪವನ್ ನನ್ನ ಬಳಿ ಬಂದು ತನ್ನ ಮೊಬೈಲನ್ನು ನನಗೆ ತೋರಿಸಿ ಯಾವನೋ ಒಬ್ಬ ಗೌತಮ್ ಎಸ್ ಎಂಬ ಹೆಸರಿನ ಇನ್ಸ್ಟಾ ಖಾತೆಯಿಂದ ಪವಿತ್ರ ಅಕ್ಕನಿಗೆ ಸುಮಾರು ದಿನಗಳಿಂದ ತನ್ನ ಖಾಸಗಿ ಅಂಗಾಂಗಗಳ ಚಿತ್ರಗಳನ್ನು ಕಳುಹಿಸುತ್ತಿದ್ದಲ್ಲದೆ, ಪವಿತ್ರ ಅಕ್ಕನಿಗೆ ನಿನ್ನ ರೇಟ್ ಎಷ್ಟು, ನಾನು ರೂಮ್ ಮಾಡುತ್ತೇನೆ, ನೀನು ಬಾ, ನಾನು ದರ್ಶನ್ಗಿಂತ ಚೆನ್ನಾಗಿದ್ದೇನೆ ಅಂತ ಇತ್ಯಾದಿಯಾಗಿ ಮೆಸೇಜ್ಗಳನ್ನು ಮಾಡಿರುವ ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯನ್ನ ರಾಘವೇಂದ್ರ ಮತ್ತು ಆತನ ಸ್ನೇಹಿತರು ಕಿಡ್ನಾಪ್ ಮಾಡಿಕೊಂಡು ಬಂದು ಪಾರ್ಕಿಂಗ್ ಶೆಡ್ನಲ್ಲಿ ಇಟ್ಟಿರ್ತಾರೆ ಎಂದು ಹೇಳಿದ್ನು. ನಾನು ಪವಿತ್ರಗೆ ಕಾಲ್ ಮಾಡಿ ಮಾತನಾಡಿ ಸ್ಟೋನಿ ಬ್ರೂಕ್ಸ್ನಿಂದ ಊಟವನ್ನು ಕಳುಹಿಸಿರುತ್ತೇನೆ. ಪವಿತ್ರ ಊಟ ಮಾಡುವ ಸಮಯದಲ್ಲಿ ವಿಡಿಯೋ ಕಾಲ್ ಮಾಡಿ ಮಾತನಾಡಿರುತ್ತೇನೆ. ಊಟ ಮಾಡಿದ ನಂತರ ಶೆಡ್ಗೆ ಹೋಗಿ ಅವನನ್ನ ಸರಿಯಾಗಿ ವಿಚಾರಿಸಿಕೊಂಡು ಬರೋಣ ಎಂದು ತಿಳಿಸಿರ್ತೇನೆ. ನಂತರ ನಾನು ನನ್ನ ಜೊತೆ ಇದ್ದ ಚಿಕ್ಕನ್ನ, ಯಶಸ್, ಸೂರ್ಯಗೆ ನೀವು ಮನೆಗೆ ಹೊರಡಿ ಎಂದು ಹೇಳಿ ನಾನು ವಿನಯ್, ಪ್ರದೋಷ್ ಜೊತೆ ಪ್ರದೋಷ್ಗೆ ಸೇರಿದ ಸ್ಕಾರ್ಪಿಯೋ ಕಾರ್ನಲ್ಲಿ ಪವಿತ್ರ ಇದ್ದ ಮನೆಯ ಬಳಿ ಹೋಗಿ ಪವಿತ್ರರನ್ನ ಜೊತೆಯಲ್ಲಿ ಕರೆದುಕೊಂಡು ಸುಮಾರು 4:30 ಸುಮಾರಿಗೆ ವಿನಯ್ ಅವರ ಶೆಡ್ ತಲುಪಿದ್ವಿ. ನಾವು ವಾಹನಗಳಿಂದ ಕೆಳಗೆ ಇಳಿದು ನೋಡಿದೆವು. ಆಗ ಪವನ್ ವಾಹನದ ಬಂಪರಿಗೆ ಒಬ್ಬ ವ್ಯಕ್ತಿ ವಾಹನಕ್ಕೆ ಒರಗಿಕೊಂಡು ಕುಳಿತಿರುವ ವ್ಯಕ್ತಿಯನ್ನು ತೋರಿಸಿ ಇದೇ ವ್ಯಕ್ತಿ ಪವಿತ್ರ ಅಕ್ಕಗೆ ತನ್ನ ಖಾಸಗಿ ಅಂಗದ ಚಿತ್ರಗಳನ್ನ ಮೆಸೇಜ್ ಕಳುಹಿಸಿರೋದು ಎಂದು ಹೇಳಿದ. ಆಗ ಅಲ್ಲಿ ರಾಘವೇಂದ್ರ, ದೀಪು, ನಂದೀಶ್ ಇದ್ರು. ನಾನು ಆ ವ್ಯಕ್ತಿಯನ್ನ ನೋಡಿದಾಗ ಆತ ಬಹಳ ಆಯಾಸಗೊಂಡವನಂತೆ ಕಂಡು ಬಂದಿದ್ದು. ಆತನು ಶರ್ಟ್ ಹಾಕಿದ್ದ, ಬ್ಲೂ ಜೀನ್ಸ್ ಪ್ಯಾಂಟ್ ಧರಿಸಿದ್ದನು.
ಆತನಿಗೆ ನಾನು ಬರುವ ಮೊದಲು ಹೊಡೆದಂತೆ ಕಂಡು ಬಂತು. ನಾನು ಆತನಿಗೆ ಇದನ್ನು ಕಳುಹಿಸಿರುವುದು ನೀನೇನಾ ಎಂದು ಕೇಳಿದೆ. ಅದಕ್ಕೆ ಅವನು ಹೌದು ನಾನೇ ಎಂದ. ಇದು ನಿನಗೆ ಬೇಕಾ? ನಿನ್ನ ಸಂಬಳ ಎಷ್ಟು ಎಂದು ಕೇಳಿದೆ. 20,000 ಎಂದು ಹೇಳಿದ. ನಿನಗೆ ತಿಂಗಳಿಗೆ 20,000 ಸಂಬಳ? ನನ್ನ ಮಗನೇ, ನೀನು ಇವಳನ್ನ ಮೇಂಟೈನ್ ಮಾಡಲು ಸಾಧ್ಯನಾ? ಈ ರೀತಿಯಾಗಿ ಬಾ ಎಂದು ಕೆಟ್ಟದಾಗಿ ಮೆಸೇಜ್ ಮಾಡಿದ್ದೀಯಲ್ಲ ಎಂದು ಕೇಳಿದ್ದಕ್ಕೆ ಆತ ಏನು ಸಹ ಮಾತನಾಡಲಿಲ್ಲ. ನಾನು ಆತನಿಗೆ ಕೈಯಿಂದ ಹೊಡೆದೆ. ಕಾಲಿನಿಂದ ಬಲವಾಗಿ ತಲೆಯ ಭಾಗ, ಕುತ್ತಿಗೆ, ಎದೆ ಭಾಗಕ್ಕೆ ಒದ್ದೆ. ಬಳಿಕ ಅಲ್ಲಿಯೇ ಇದ್ದ ಬಾಗಿದ ಮರದ ಕೊಂಬೆಯನ್ನು ಮುರಿದುಕೊಂಡು ಅದರಲ್ಲಿ ಆತನಿಗೆ ಹೊಡೆದೆ. 1-2 ಏಟನ್ನ ಕೈಗಳಿಂದ ಗುದ್ದಿದೆ. ನಂತರ ನಾನು ಕಾರಿನಲ್ಲಿ ಕುಳಿತಿದ್ದ ಪವಿತ್ರಾಳನ್ನ ಕರೆದುಕೊಂಡು ಬರುವಂತೆ ಹೇಳಿದ್ದು. ಆಗ ಪವಿತ್ರ ಅಲ್ಲಿಗೆ ಬಂದಾಗ, ನೋಡು ನೀನು ಮೆಸೇಜ್ ಮಾಡಿದ್ದು ಇವಳಿಗೇನೆ ಎಂದು ಹೇಳಿ ಪವಿತ್ರಾಳಿಗೆ ತನ್ನ ಚಪ್ಪಲಿಯಿಂದ ಹೊಡೆಯುವಂತೆ ಹೇಳಿದೆ. ಆಗ ಆಕೆ ಹೊಡೆದಿದ್ದು ಆಕೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಹೇಳಿದಾಗ ಆತ ಪವಿತ್ರ ಕಾಲಿಗೆ ಬಿದ್ದಿದ್ದು ಪವಿತ್ರ ಹೆದರಿಕೊಂಡು ಹಿಂದೆ ಹೋದಳು. ನಾನು ಆಕೆಯನ್ನ ಕಾರಿನ ಬಳಿ ಬಿಡುವಂತೆ ಪ್ರದೋಷ್ಗೆ ಹೇಳಿದೆ. ನಂತರ ನಾನು ವಿನಯ್ಗೆ ಪವಿತ್ರಾಳನ್ನ ಮನೆಗೆ ಡ್ರಾಪ್ ಮಾಡಿಸುವಂತೆ ಹೇಳಿದೆ. ಅಷ್ಟರಲ್ಲಿ ನನ್ನ ಕಾರ್ ಡ್ರೈವರ್ ಲಕ್ಷ್ಮಣ್ ಸಹ ಅಲ್ಲಿಗೆ ಬಂದಿದ್ದು ಆತನು ಕೂಡ ವಿಚಾರವನ್ನು ತಿಳಿದುಕೊಂಡು ರೇಣುಕಾಸ್ವಾಮಿಗೆ ಕೈಯಿಂದ ಕತ್ತಿಗೆ ಬೆನ್ನಿಗೆ ಹೊಡೆದ. ನಂದೀಶ ಆತನನ್ನ ಜೋರಾಗಿ ಎತ್ತಿ 1 ಬಾರಿ ನನ್ನ ಮುಂದೆ ಕುಕ್ಕುತ್ತಾನೆ. ನಾನು ಪವನನಿಗೆ ಇವನು ಇನ್ನು ಯಾರ್ಯಾರಿಗೆ ಈ ರೀತಿಯಾಗಿ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನ ಕಳುಹಿಸಿದ್ದಾನೆಂದು, ಏನು ಮೆಸೇಜ್ ಮಾಡಿದ್ದಾನೆಂದು ಹೇಳು ಎಂದು ಹೇಳಿದಾಗ ಪವನ್ ಅವರ ಮೊಬೈಲ್ ತೆಗೆದು ಅವನು ಕೆಲವರಿಗೆ ಕೆಟ್ಟದಾಗಿ ಕಳುಹಿಸಿದ್ದ ಮೆಸೇಜ್ಗಳನ್ನು ಓದುತ್ತಿದ್ದನು ಮತ್ತು ಅದರಲ್ಲಿನ ಫೋಟೋಗಳನ್ನು ಎಲ್ಲರಿಗೂ ಸಹ ತೋರಿಸಿದನು. ಅವನು ಈ ರೀತಿಯಾಗಿ ಇನ್ನೂ ಅನೇಕ ಚಲನಚಿತ್ರ ನಟಿಯರಿಗೂ ಸಹ ಫೋಟೋ ಕಳುಹಿಸಿ ಮೆಸೇಜ್ ಮಾಡಿರುವ ಬಗ್ಗೆ ತೋರಿಸಿದ್ದು, ಈಗ ಲಕ್ಷ್ಮಣ್ ಅಣ್ಣ ಇವನು ಚಾಳಿ ಬಿದ್ದವನು ಬಹಳ ಕೆಟ್ಟದಾಗಿ ಮೆಸೇಜ್ಗಳನ್ನ ಅಕ್ಕನಿಗೆ ಕಳುಹಿಸಿದ್ದಾನೆ, ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲ ಎಂದು ಹೇಳಿ ನನಗೂ ಸಹ ಫೋಟೋ ಮತ್ತು ಮೆಸೇಜ್ ಅನ್ನು ತೋರಿಸಿದನು. ಆಗ ನಾನು ಅವನಿಗೆ ಬೈದು ಕಾಲಿನಿಂದ 1-2 ಬಾರಿ ಒದ್ದೆನು. ಇದಾದ ನಂತರ ನಾನು ಮತ್ತು ವಿನಯ್ ರವರುಗಳು ಹೊರಟಿದ್ದು ನಾನು ಯಾರ್ಡ್ ಗೇಟ್ ಹತ್ತಿರ ಜೀಪ್ ಹತ್ತಲು ಹೋದಾಗ ಅಲ್ಲಿ ಚಿತ್ರದುರ್ಗದ ಹುಡುಗರು ಇದ್ದು ಅವರು ಅಣ್ಣ ಒಂದು ಫೋಟೋ ಎಂದು ಕೇಳಿದರು. ಆಗ ನಾನು ಅವರೊಂದಿಗೆ ನಿಂತುಕೊಂಡು ಒಂದು ಫೋಟೋವನ್ನು ತೆಗೆಸಿಕೊಂಡೆನು ಮತ್ತು ವಿನಯ್ ಜೀಪ್ನಲ್ಲಿ ಕುಳಿತು ಮನೆಗೆ ಹೊರಟೆನು. ಅಲ್ಲಿಂದ ನಾನು ಹೊರಟಾಗ ಜಯಣ್ಣರವರು ಸಿಕ್ಕಿದ್ದು. ಅವರನ್ನು ಮಾತನಾಡಿಸಿಕೊಂಡು ನೇರವಾಗಿ ಐಡಿಯಲ್ ಹೋಮ್ಸ್ನ ನನ್ನ ಮನೆಗೆ ಹೋದೆನು. ಸುಮಾರು 7:30 ಸುಮಾರಿಗೆ ಪ್ರದೋಷ್ ವಾಪಸ್ ಮನೆ ಹತ್ತಿರ ಬಂದಿದ್ದು ರೇಣುಕಾಸ್ವಾಮಿ ಸತ್ತು ಹೋಗಿರುವ ವಿಚಾರವನ್ನು ತಿಳಿಸಿದ. ಏನಾಯಿತು ಅಂತ ಕೇಳಿ ನಾವು ಬರುವ ಸಮಯದಲ್ಲಿ ಆತ ಚೆನ್ನಾಗಿದ್ದ ಎಂದು ಹೇಳಿದೆ. ನಂತರ ಪ್ರದೋಷ್ ಶೆಡ್ ಹತ್ತಿರ ಹೋಗಿ ನೋಡಿಕೊಂಡು ಬರ್ತೇನೆ ಎಂದು ಹೇಳಿ ಹೋದನು. ಸುಮಾರು ರಾತ್ರಿ 9 ಗಂಟೆಗೆ ಪ್ರದೋಷ್, ವಿನಯ್, ನಾಗರಾಜ್, ಲಕ್ಷ್ಮಣ್ ನಮ್ಮ ಮನೆಗೆ ಬಂದಿದ್ದು ರೇಣುಕಾಸ್ವಾಮಿ ಸತ್ತಿರುವ ಬಗ್ಗೆ ತಿಳಿಸಿದ್ದು. ಆಗ ಪ್ರದೋಷ್ ನಾನು ಹ್ಯಾಂಡಲ್ ಮಾಡುತ್ತೇನೆಂದು ಹೇಳಿ 30 ಲಕ್ಷ ರೂಪಾಯಿ ಹಣ ಕೊಡುವಂತೆ ಕೇಳಿದ. ಆಗ ನಾನು ಮನೆಯಲ್ಲಿಟ್ಟಿದ್ದ 30 ಲಕ್ಷ ರೂಪಾಯಿ ಹಣವಿದ್ದ ಒಂದು ಬ್ಯಾಗನ್ನ ಪ್ರದೋಷ್ಗೆ ಕೊಟ್ಟೆನು. ಅವರೆಲ್ಲ ಅಲ್ಲಿಂದ ಹೊರಟು ಹೋಗಿ ಮತ್ತೆ ಸ್ವಲ್ಪ ಸಮಯದ ನಂತರ ವಾಪಸ್ ಮನೆಗೆ ಬಂದರು. ಆಗ ವಿನಯ್ ನಡೆದ ಘಟನೆಯ ವಿಚಾರಕ್ಕೆ ಸಂಬಂಧಿಸಿದಂತೆ 10 ಲಕ್ಷ ರೂಪಾಯಿ ಕೊಡಿ ಎಂದು ಕೇಳಿದ್ದು ಆತ ಕೇಳಿದಂತೆ ನಾನು ಹಣವನ್ನು ಕೊಟ್ಟಿರುತ್ತೇನೆ. ಇದಾದ ನಂತರ ಮಾರನೇ 2024 ಜೂನ್ 9ರಂದು ನಾನು ಶೂಟಿಂಗ್ಗೆ ಹೋಗುವ ವೇಳೆ ನಾಗರಾಜ್ಗೆ ಫೋನ್ ಮಾಡಿದಾಗ ನೀವೇನು ಟೆನ್ಷನ್ ತಗೋಬೇಡಿ, ಕೆಲಸಕ್ಕೆ ಹೋಗಿ ಎಂದು ಹೇಳಿದ್ರು. ನಂತರ ನಾನು ಪ್ರದೋಷ್ಗೆ ಫೋನ್ ಮಾಡಿದಾಗ ನೀವು ನಿಮ್ಮ ಕೆಲಸಕ್ಕೆ ಹೋಗಿ ನಾವು ನೋಡಿಕೊಳ್ಳುತ್ತೇವೆ ಎಂದು ಹೇಳಿದ್ರು. ಇದಾದ ನಂತರ ನಾನು ಮೈಸೂರಿಗೆ ಹೋದೆ. ಜೂನ್ 10 ಸೋಮವಾರ ರಾತ್ರಿ ಸುಮಾರು 9 ಗಂಟೆಯಲ್ಲಿ ನಾನು ರ್ಯಾಡಿಸನ್ ಹೋಟೆಲ್ನಲ್ಲಿದ್ದಾಗ ಪ್ರದೋಷ್, ನಾಗರಾಜ್, ವಿನಯ್ ಬಂದಿದ್ದು ಅವರು ವಿಚಾರ ಮಾಡಿದಾಗ ಧನರಾಜ್ ಮೃತ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದ್ದು, ಪವನ್ ಹಲ್ಲೆ ಮಾಡಿದ್ದು, ನಂದೀಶ್ ರೇಣುಕಾಸ್ವಾಮಿಯನ್ನ ಎತ್ತಿ ಕುಕ್ಕಿರುತ್ತಾನೆಂದು ತಿಳಿಸಿದ್ರು. ಇದನ್ನ ನಾವೇ ಯಾರನ್ನಾದರೂ ಹಣ ನೀಡಿ ಫಿಕ್ಸ್ ಮಾಡುತ್ತೇವೆ ಎಂದು ತಿಳಿಸಿ ಇನ್ನೂ ಹೆಚ್ಚಿನ ಹಣ ಬೇಕಾಗಿರುತ್ತದೆ ಎಂದು ಹೇಳಿ ಹೊರಟು ಹೋಗಿರುತ್ತಾರೆ. ನಂತರ ದಿನಾಂಕ 11/6/2024ರಂದು ಜಿಮ್ ಮುಗಿಸಿ ಹೋಟೆಲ್ಗೆ ಬಂದು ರೂಮ್ನಲ್ಲಿದ್ದ ಸಂದರ್ಭದಲ್ಲಿ ಪೊಲೀಸರು ಬಂದು ನನ್ನನ್ನು ಕರೆದುಕೊಂಡು ಹೋದ್ರು. ಆಗ ಸಮಯ ಬೆಳಗ್ಗೆ ಸುಮಾರು 8 ಗಂಟೆ ಆಗಿತ್ತು. ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ. ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದ ಸ್ಥಳ, ಮೃತಪಟ್ಟ ಸ್ಥಳ, ನಾನು ಪ್ರದೋಷ್, ವಿನಯ್ಗೆ ಹಣ ನೀಡಿದ ಸ್ಥಳ ತೋರಿಸುತ್ತೇನೆ. ನಾನು ಕೃತ್ಯ ನಡೆದ ದಿನದಂದು ಧರಿಸಿದ್ದ ಎಲ್ಲ ವಸ್ತು ನಾನು ವಾಸವಿರುವ ಐಡಿಯಲ್ ಹೋಮ್ಸ್ನಲ್ಲಿ ಬದಲಾಯಿಸಿದ್ದೆ. ಅವುಗಳು ಅಲ್ಲಿಯೇ ಇದ್ದು ನನ್ನನ್ನು ಕರೆದುಕೊಂಡು ಹೋದಾಗ ಉಪಯೋಗಿಸಿದ್ದ ವಸ್ತುಗಳನ್ನು ಹಾಜರುಪಡಿಸುತ್ತೇನೆ. ನನ್ನ ಮೊಬೈಲ್ ಫೋನ್ ನನ್ನ ಬಳಿಯೇ ಇದ್ದು ಅದನ್ನು ಹಾಜರುಪಡಿಸುತ್ತೇನೆ. ಹೀಗೆ ದರ್ಶನ್ ಪೊಲೀಸರೆದುರು ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಇಂಚಿಂಚಾಗಿ ಹೇಳಿದ್ದು ಒಂದೊಂದು ಅಂಶವು ಬೆಚ್ಚಿ ಬೀಳಿಸುವಂತಿದೆ. ಬ್ಯೂರೋ ರಿಪೋರ್ಟ್, TV9. ಸೊ ಇದು ದರ್ಶನ್ ನೀಡಿರುವಂತಹ ಸ್ವಇಚ್ಛಾ ಹೇಳಿಕೆ. ಅಲ್ಲಿ ಬಹಳ ಕ್ಲಿಯರ್ ಆಗಿದೆ. ನಾವ್ ಯಾಕೆ ಶೆಡ್ ಹತ್ರ ಹೋದ್ವಿ, ಆತನನ್ನ ಹೇಗೆ ಟ್ರ್ಯಾಪ್ ಮಾಡಿ ಕರ್ಕೊಂಬಂದಂತ ವಿಚಾರ ನನ್ಗೆ ಗೊತ್ತಾಗ್ತಾ ಇದ್ದಾಗೆ ನಾನು ಏನ್